ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನು ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ನನ್ನ ಫಸ್ಟ್ ಡೇ ವೆಯ್ಟ್ ಲಾಸಲ್ಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗಿದ್ದೆ. ಇವತ್ತು ಒಂದು ಅರ್ಧ ಗಂಟೆ ನೀಟಾಗಿ ವಾಕ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಒಂದು ಲೋಟ ಬಿಸಿನೀರು ಜೊತೆಗೆ ಒಂದು ಸ್ಪೂನಷ್ಟು ಮೆಂತ್ಯನ ನುಂಗ್ಬಿಟ್ಟು ನೀರು ಕುಡಿತಾ ಇದ್ದೀನಿ. ಇದು ಕೂಡ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಮೆಂತ್ಯನ ನಾವು ಯಾವ ರೀತಿ ಬೇಕಾದರೂ ತೊಗೊಳ್ಬೋದು. ಪೌಡರ್ ಮಾಡಿ ತೊಗೊಳ್ಬೋದು, ಇಲ್ಲ ಡೈರೆಕ್ಟಾಗಿ ನುಂಗ್ಬೋದು, ಇಲ್ಲ ನೆನೆಸ್ಬಿಟ್ಟು ತೊಗೊಳ್ಬೋದು, ಇಲ್ಲ ಅದನ್ನು ಮೊಳಕೆ ಕಟ್ಟಿ ತೊಗೊಳ್ಬೋದು. ಅದನ್ನು ಯಾವುದೇ ರೀತಿ ನಾವು ತೊಗೊಂಡ್ರೂ ಕೂಡ ನಮ್ಮ ಹೇರ್ಗಾಗಿರ್ಬೋದು, ಸ್ಕಿನ್ಗಾಗಿರ್ಬೋದು, ನಮ್ಮ ಬಾಡಿಗಾಗಿರ್ಬೋದು ತುಂಬಾ ಒಳ್ಳೆಯದು. ಆ ಕಾರಣಕ್ಕೆ ನಾನಿವತ್ತು ಮೆಂತ್ಯವನ್ನು ತೊಗೊಂಡೆ. ಇನ್ನು ಹಾಲೆಲ್ಲ ತೊಗೊಂಡು ಬಂದು ಬೆಳಗಿನ ಕೆಲಸ ಇರುತ್ತಲ್ಲ ಅದನ್ನೆಲ್ಲ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇನ್ನು ಇವತ್ತಿನ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಚಪಾತಿ ಮಾಡಿ ಮತ್ತು ಅದಕ್ಕೆ ಬದನೇಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಈ ಬದನೇಕಾಯಿ ಪಲ್ಯಗೆ ನಾವು ಸ್ವಲ್ಪ ಮಸಾಲೆ ರುಬ್ಬಿ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಆ ರೀತಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನನ್ನ ರೆಸಿಪಿನ ಅಷ್ಟು ಕ್ಲಿಯರಾಗಿ ತೋರ್ಸೋಕ್ಕಾಗಿಲ್ಲ, ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ಹೇಳಬೇಕು ಅಂತ ಅಂದರೆ ನನ್ನ ವೆಯ್ಟ್ನ ರಿವ್ಯೂ ಮಾಡೋಕ್ಕೆ ಇವತ್ತು ನನಗಾಗಿಲ್ಲ. ನಾನು ನಾಳೆ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. 70 ಕಿಲೋ ಅಂತೂ ಪಕ್ಕಾ ಇದ್ದೀನಿ ಅಂತಲೇ ಅಂದ್ಕೊಂಬಿಡಿ. 70 ಪ್ಲಸ್ ಇದ್ದೆ, ಈಗ 70ಗಿಂತ ಸ್ವಲ್ಪನೇ ಕಡಿಮೆ ಆಗಿದ್ದೀನಿ ಅಷ್ಟೇ. ಬಟ್ ನನ್ನ ವೆಯ್ಟ್ ನನಗೆ ಕಡಿಮೆ ಆಗೋ ತನಕ ನನಗೆ ಅದನ್ನು ತೋರ್ಸೋಕ್ಕೂ ಇಷ್ಟ ಇಲ್ಲ ಆಗಿಬಿಟ್ಟಿದೆ. ಆ ರೀತಿ ಆಗಿದೆ ಆಯಿತಾ. ಇನ್ನು ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಾಗೆಲ್ಲ ಪ್ರತಿ ಸಲ ನಾವು ತಿನ್ನೋ ಫುಡ್ಡೇ ಮೇಯ್ನ್. ಅದಕ್ಕೆ ನಾವು ತಿನ್ನುವಂಥ ಫುಡ್ಡು ಒಂದು 70% ಕೆಲಸ ಮಾಡುತ್ತೆ. ಇನ್ನು 30% ನಮ್ಮದು ವಾಕಿಂಗು, ಎಕ್ಸಸೈಸು, ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನನಗೆ ಗೊತ್ತಿರೋ ಪ್ರಕಾರ. ನಾನು ಮೊದಲೇ ಹೇಳ್ಬಿಡ್ತೀನಿ, ನಾನು ಯಾವುದೇ ಒಂದು ಡಯಟಿಷಿಯನ್ ಆಗಲಿ, ಡಾಕ್ಟರ್ ಆಗಲಿ ಖಂಡಿತ ಅಲ್ಲ. ನಾನು ರಿಸರ್ಚ್ ಮಾಡಿರೋ ಪ್ರಕಾರ, ನಾನು ಒಂದಿಷ್ಟು ಓದಿ ತಿಳ್ಕೊಂಡಿರೋ ಪ್ರಕಾರ ನನಗೆ ಏನು ಅನಿಸುತ್ತೆ, ನನಗೆ ಯಾವುದು ಸರಿ ಅಂತ ಅನಿಸುತ್ತೆ, ನಾನು ಡಾಕ್ಟರ್ನ ಕೂಡ ಕೇಳಿ ತಿಳ್ಕೊಂಡಿರೋ ಪ್ರಕಾರ ನಾನು ಆ ಒಂದು ಅನುಭವದ ಮೇಲೆ ನನಗೆ ಯಾವ ರೀತಿಯಲ್ಲಿ ನಾವು ಫುಡ್ಡನ್ನ ತೊಗೊಂಡ್ರೆ ನಾವು ವೆಯ್ಟ್ ಲಾಸ್ ಆಗ್ಬೋದು ಹೆಲ್ದಿಯಾಗಿ ಅನ್ನೋವಂಥ ಅದನ್ನು ಡಿಸೈಡ್ ಮಾಡಿಬಿಟ್ಟು ನಾನು ಮಾಡ್ಕೋತಾ ಇರೋದು. ಸೊ ನಿಮಗೆ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ, ಇದನ್ನು ಸೇಮ್ ಟು ಸೇಮ್ ನೀವು ಫಾಲೋ ಮಾಡಿ ಅಂತ ನಾನು ಯಾರಿಗೂ ಹೇಳಲ್ಲ. ಬಟ್ ಏನಂದರೆ, ಒಂದು ನಾವು ತಿನ್ನುವಂಥ ಯಾವುದೋ ಒಂದು ಫುಡ್ಡು ನಿಮ್ಮಲ್ಲಿ ಯಾರಿಗಾದರೂ ಒಬ್ಬರು ದೇಹಕ್ಕೆ ಆಗದೇ ಇರ್ಬೋದು, ಅಥವಾ ಇನ್ಯಾರೋ ತಿನ್ನುವಂಥ ಫುಡ್ ಇನ್ಯಾರಿಗೂ ಆಗದೇ ಇರ್ಬೋದು. ಯಾಕಂದರೆ ಎಲ್ಲರ ದೇಹ ಪ್ರಕೃತಿ ಕೂಡ ಒಂದೇ ಥರ ಇರೋದಿಲ್ಲ. ಪ್ರತಿಯೊಬ್ಬರು ದೇಹ ಪ್ರಕೃತಿಯು ಕೂಡ ವಿಭಿನ್ನವಾಗಿರುತ್ತೆ. ನಾವು ಅದಕ್ಕೆ ಪ್ರತಿಯೊಂದು ನಮ್ಮ ದೇಹಕ್ಕೆ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಡು ನಾವು ಆ ರೀತಿ ಮಾಡಬೇಕಾಗುತ್ತೆ. ಇನ್ನು ಮಗನಿಗೆ ಬಾಕ್ಸ್ ಎಲ್ಲ ನಾನು ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಅವನ್ನ ಫಸ್ಟ್ ಕಳಿಸ್ಬಿಟ್ರೆ ನಾನು ಫ್ರೀ ಆಗ್ಬೋದು ಅಂತ ಹೇಳಿ. ಇವತ್ತಿನ ತಿಂಡಿಗೆ ನಾನು 2 ಚಪಾತಿ ಮತ್ತು ಬದನೇಕಾಯಿ ಪಲ್ಯ ತೊಗೊಂಡೆ. ತುಂಬಾ ಚೆನ್ನಾಗಿತ್ತು ಬದನೇಕಾಯಿ ಪಲ್ಯ ಮಾತ್ರ. ನಾನು ಅದನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ನನಗೆ ನೆನಪಾಗಲಿಲ್ಲ. ಕೆಲವೊಂದೊಂದು ಸಲ ನಾನು ಊಟ ಮಾಡುವಾಗ ತಿಂಡಿ ತಿನ್ನುವಾಗೆಲ್ಲ ವಿಡಿಯೋ ಮಾಡೋದಕ್ಕೆ ನನಗೆ ನೆನಪೇ ಆಗೋದಿಲ್ಲ. ತಿಂದಾದ್ಮೇಲೆ ನೆನಪಾಗುತ್ತೆ, ಅವಾಗ ಮತ್ತೆ ತಿನ್ನೋಕ್ಕಾಗಲ್ವಲ್ಲ. ಅದಕ್ಕಾಗಿ ಮತ್ತೆ ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಅಷ್ಟೇ. ಇಲ್ಲಿ ಒಂದು ಸ್ವಲ್ಪ ಹಸಿಮೆಣಸು ತೊಗೊಂಡು ಬಂದಿದ್ದೆ, ಮನೇಲಿ ಮಜ್ಜಿಗೆ ಇತ್ತು. ಅದಕ್ಕಾಗಿ ನಾನು ಇದನ್ನು ಮಜ್ಜಿಗೆ ಮೆಣಸು ಮಾಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಅದನ್ನೊಂದು 2 ಸಲ ನೀಟಾಗಿ ವಾಶ್ ಮಾಡ್ಕೊಂಡು ಈ ರೀತಿ ಇದಕ್ಕೆ ನಾವು ಹುಳಿ ಬಂದಿರುವಂಥ ಮಜ್ಜಿಗೆ ಆಗಿರಬೇಕು. ಅದಕ್ಕೆ ಅದು ಪೂರ್ತಿ ಅಂದರೆ ಅದು ಡಿಪ್ ಆಗಬೇಕು, ಮುಳುಗಬೇಕು ಹಸಿಮೆಣಸು. ಅಷ್ಟು ಮೊಸರು ಅಥವಾ ಮಜ್ಜಿಗೆನ ನಾವು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಬೇಕು. ಲಾಸ್ಟಲ್ಲಿ ಸ್ವಲ್ಪ ಮೆಂತ್ಯವನ್ನು ಹಾಕಬೇಕಾಗುತ್ತೆ. ಮೆಂತ್ಯ ಆಪ್ಷನಲ್ಲು, ಬಟ್ ನನಗೆ ತುಂಬಾ ಇಷ್ಟ. ಅದು ಒಣಗಿದ ಮೇಲೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಮ್ಮ ಮಲೆನಾಡು ಕಡೆ ಮಜ್ಜಿಗೆ ಮೆಣಸು ಅಂದರೆ ತುಂಬಾ ಫೇಮಸ್ಸು. ಯಾವುದೇ ಒಂದು ವೆಜ್ ಊಟ ಮಾಡುವಾಗ ಸೈಡಲ್ಲೊಂದು ಮಜ್ಜಿಗೆ ಮೆಣಸು, ಹಪ್ಪಳ ಅಥವಾ ಸಂಡಿಗೆ ಏನೋ ಒಂದು ಇಟ್ಟಿರ್ತಾರೆ. ಸೊ ಅದರಲ್ಲಿ ಇದು ತುಂಬಾ ಫೇಮಸ್ ಆಯಿತಾ. ಬಟ್ ನಾನು ಈ ಸಲ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇನ್ನು ಮಧ್ಯಾಹ್ನದ ಊಟ ನಂದು ಈ ರೀತಿ ಇತ್ತು. ಬೀಟ್ರೋಟು, ಬೀನ್ಸು ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡಿದ್ದೆ. ಜಾಸ್ತಿ ತರಕಾರಿ ಹಾಕಿ ಸಾಂಬಾರು ತೊಗೊಂಡಿದ್ದೀನಿ. ಪ್ಲಸ್ ಒಂದು ಮುದ್ದೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರಾಗಿ ಮತ್ತು ಮಲ್ಟಿಗ್ರೇನ್ ಹಿಟ್ಟೆಲ್ಲ ಇದೆ ಆಯಿತಾ. ಅದರಲ್ಲಿ ನಾನು ಮುದ್ದೆ ಮಾಡಿಕೊಂಡು ತೊಗೊಂಡೆ. ಅದಾದಮೇಲೆ ಸಂಜೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಒಂದು ಲೋಟಕ್ಕೆ 1 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸಿನ ಪೌಡರ್, ನಾನು ನಿನ್ನೆ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. 1 ಸ್ಪೂನಷ್ಟು ಅಗಸೆ ಬೀಜದ ಪುಡಿ ಅಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಪೌಡರು, ಸ್ವಲ್ಪ ಪಿಂಕ್ ಸಾಲ್ಟು ಮತ್ತು ಮಜ್ಜಿಗೆ ಹಾಕಿಬಿಟ್ಟು
ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ಇದು ನನ್ನ ಸಂಜೆ, ಅಂದರೆ ಈಗ ವಾಕಿಂಗ್ ಹೋಗಬೇಕು. ವಾಕಿಂಗ್ ಹೋಗೋದಕ್ಕಿಂತ ಮೊದಲು ಸಂಜೆ ಕೂಡ ಒಂದು ಅರ್ಧ ಮುಕ್ಕಾಲು ಗಂಟೆ ವಾಕ್ ಮಾಡ್ತೀನಿ. ನನ್ನ ಪಾಪುನ ಕರ್ಕೊಂಡೇ ಹೋಗಿಬಿಡ್ತೀನಿ. ಅಂದರೆ ತುಂಬ ಫಾಸ್ಟಾಗಿ ವಾಕ್ ಮಾಡೋಕ್ಕಾಗಲ್ಲ ಸಂಜೆ, ಸ್ಲೋವಾಗಾದರೂ ಸ್ವಲ್ಪ ವಾಕ್ ಮಾಡ್ಕೋತೀನಿ. ಬೆಳಗ್ಗೆ ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ ಎಕ್ಸಸೈಸು ವಾಕಿಂಗ್ ಎಲ್ಲ. ಅದಾದಮೇಲೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾನು ಸ್ವಲ್ಪ ಫ್ರೂಟ್ಸ್ ಅಷ್ಟೇ ತೊಗೊಂಡಿದ್ದು, ಮತ್ತು ಊಟ ಏನು ಮಾಡೋಕ್ಕೆ ಹೋಗಲಿಲ್ಲ. ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೋಮ್ ಮೇಡ್ ವೆಯ್ಟ್ ಲಾಸ್ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ. ನೀವು ಕೂಡ ಮನೇಲಿ ಮಾಡ್ಕೊಂಡು ಅದನ್ನು ಟ್ರೈ ಮಾಡ್ಬೋದು. ಒಂದು ಹೊತ್ತು ನಾವು ಆ ಪೌಡರ್ನ ತಗೊಳ್ಳೋದ್ರಿಂದ ಕೂಡ ನಾವು ಬೇಗನೆ ವೆಯ್ಟ್ ಲಾಸ್ ಮಾಡ್ಕೋಬೋದು. ಹಾಗೆ ನಮ್ಮ ಬಾಡಿಗೆ ಒಂದು ಒಳ್ಳೆ ಎನರ್ಜಿ ಕೂಡ ಸಿಗುತ್ತೆ. ಬನಾನಾ ತಿಂದ್ಬಿಟ್ಟು ನಾನು ಇವತ್ತಿನ ಡೇನ ಮುಗಿಸ್ದೆ. ಆರೆಂಜ್ ತಿನ್ನೋಕ್ಕಾಗಲಿಲ್ಲ, ತುಂಬಾ ಹುಳಿ ಇತ್ತು. ಸೊ ನಾಳೆಗೆ ಏನು ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ, ಕಾಳುಗಳನ್ನು ಎಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆ ಡಯಟ್ ಪ್ಲ್ಯಾನ್ ಜೊತೆಗೆ ಸಿಗ್ತೀನಿ, ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ಹೇಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಖಂಡಿತ ವೆಯ್ಟ್ ಮಾಡ್ತಾ ಇರ್ತೀನಿ. ನೀವು ಮಾಡೋ ಕಮೆಂಟು ನನಗೆ ಇನ್ನೂ ಜಾಸ್ತಿ ಸ್ಫೂರ್ತಿ ಕೊಡುತ್ತೆ ನೆಕ್ಸ್ಟ್ ವಿಡಿಯೋನ ಮಾಡೋದಕ್ಕೆ. ಸೊ ಇದು ನಾಳೆಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿರೋದು. ಇನ್ನು ಪ್ರತಿದಿನವೂ ಕೂಡ ವೆಯ್ಟ್ ಲಾಸ್ ರೆಸಿಪಿಗಳನ್ನು ತೋರಿಸ್ತಾ ಹೋಗ್ತೀನಿ. ಸೊ ಇದೇ ರೀತಿ ಫಾಲೋ ಮಾಡಿ, ಮತ್ತು ಇದೇ ರೀತಿ ನೀವು ನನಗೆ ಸ್ಫೂರ್ತಿನ ಕೊಡಿ ಅಂತ ಕೇಳ್ಕೊತೀನಿ. ಆರೆಂಜ್ ಅಂತೂ ತುಂಬಾ ಹುಳಿ ಇತ್ತು ಅನ್ನೋ ಕಾರಣಕ್ಕೆ ಇಷ್ಟೇ ತಿನ್ನೋಕ್ಕಾಗಿದ್ದು, ಆಮೇಲೆ ತಿನ್ನೋಕ್ಕಾಗಲೇ ಇಲ್ಲ, ಆಯಿತಾ? ಸೊ ಇದಾಗಿತ್ತು ನನ್ನ ಇವತ್ತಿನ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.